ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ನನ್ನ ಇವತ್ತಿನ ರೆಸಿಪಿ ಸ್ಪೆಷಲ್ಲಾಗಿ ನೋಡಿ ಕೈಮಾ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಪ್ರಿಯರಿಗೆ ಪ್ರತಿಯೊಬ್ಬರಿಗೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು 2 ಬಟ್ಲಷ್ಟು ಒಣ ಕೊಬ್ಬರಿನ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಇಂಚಿನಷ್ಟು ನಾನು ಶುಂಠಿ ಅಂದರೆ ಅಲ್ಲ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ಮತ್ತು ಒಂದು 5ರಿಂದ 6 ಲವಂಗ, ಸ್ವಲ್ಪ ಕೊತ್ತಂಬರಿ. ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಸ್ವಲ್ಪನೂ ನೀರು ಹಾಕಿದೆ ನೋಡಿ, ಇಲ್ಲಿ ತರಿಯಾಗಿ ಅಂದರೆ ಪುಡಿಯಾಗಿಯೇ ಡ್ರೈ ಆಗಿಯೇ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು 1/2 kg ಕೈಮಾನ ಚೆನ್ನಾಗಿ ತೊಳೆದು ಇದನ್ನ ಫುಲ್ಲ ನೀರು ಬಸಿಯಕ್ಕೆ ಇಟ್ಕೋಬೇಕು. ಸ್ವಲ್ಪನೂ ಇದರಲ್ಲಿ ನೀರು ಇರಬಾರ್ದು, ಆ ಥರ ಇದನ್ನ ತೊಳೆದು ಇಟ್ಕೊಳ್ಬೇಕು. ಇದಕ್ಕೆ ಒಂದು 3 ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಇದರಲ್ಲೇ ನೋಡಿ ಒಂದು 4-5 ಕಲೀಜಾ ಪೀಸು ಮತ್ತು ಒಂದು ನಲ್ಲಿ ಬಂದಿತ್ತು, ಅದನ್ನು ಕೂಡ ಇವಾಗ ಇದರಲ್ಲೇ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಇವಾಗ ಕೈಮಾ ಏನಂದರೆ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಅಂದಾಜಾಗಿ ಒಂದು 4 ಸ್ಪೂನಷ್ಟು ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಉಪ್ಪು ಮತ್ತು ಮಸಾಲ ಪುಡಿ ಮತ್ತು ಅರಿಶಿಣ ಪುಡಿ. ಇದು ಮಸಾಲ ಪುಡಿನ ನಾನು ಮನೆಯಲ್ಲೇ ಮಾಡಿರೋದು, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾವೀಗ ಡ್ರೈ ಆಗಿ ನಾವು ಏನಂದರೆ ಮಸಾಲೆ ಮಾಡ್ಕೊಂಡಿದ್ವಲ್ರಿ, ಅದನ್ನು ಕೂಡ ಇದರಲ್ಲಿ 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ, ಆವಾಗಲೇ ಮಸಾಲೆ ಮಾಡಿಟ್ಕೊಂಡಿದ್ವಲ್ರಿ ಅದೇ ಜಾರಿಗೆ ಇದನ್ನು ಹಾಕಿ ಒಂದು 2 ಸುತ್ತು ಇದನ್ನು ಸುತ್ತಬೇಕಷ್ಟೇ, ತುಂಬ ಏನು ಬೇಡ. ಇವಾಗ ಮಾಡ್ಕೊಳ್ತಾ ಇದ್ದೀವಿ ನೋಡಿ, ಈ ಥರ ನೋಡಿಲಿ, ಈ ಥರ ಆಗಬೇಕು. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಾವು ಕೈಮಾ ಉಂಡೆ ಕಟ್ಟಿದ ಮೇಲೆ ಎಣ್ಣೆಯಲ್ಲಿ ಹಾಕಿದಾಗ ಇದು ಏನಂದರೆ ಒಡೆಯೋದಿಲ್ಲ, ಇಲ್ಲಾಂದರೆ ಫುಲ್ ಏನಂದರೆ ಓಪನ್ ಆಗಿಬಿಡುತ್ತೆ. ಈ ಥರ ಆಗೋದಿಲ್ಲ, ಚೆನ್ನಾಗಿ ಉಂಡೆ ಆಗುತ್ತೆ ನೋಡಿ. ಎಲ್ಲನೂ ಇದೇ ಥರನ ನಾವು ಮಾಡಿ ಇಟ್ಕೊಳ್ಬೇಕು. ಮತ್ತು ಈ ಥರ ಮಾಡೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟು ನಾವು ಆವಾಗಲೇ ತೋರಿಸಿದ್ನಲ್ರಿ ಟೊಮೆಟೊ, ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಖಾರ ಅರಿಶಿಣ ಪುಡಿ ಮಸಾಲೆ ಪುಡಿನ ಹಾಕಿ, ಮತ್ತು ಈ ಕಲೀಜಾ ಮತ್ತು ಒಂದು ನಲ್ಲಿ ಪೀಸು ಕೂಡ ಇದರಲ್ಲಿ ಬಂದಿತ್ತು, ಅದನ್ನು ಕೂಡ ನಾವು ಏನಂದರೆ ಡೈರೆಕ್ಟಾಗಿ ನಾವು ಕೈಮಾ ಉಂಡೆನ ಫ್ರೈ ಮಾಡಿ ಹಾಕುವಾಗ ಅದು ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಇದಕ್ಕೆ ನೋಡಿ ನಾವು ಟೊಮೆಟೊ, ಉಪ್ಪು ಖಾರ ಅರಿಶಿಣ ಪುಡಿ ಮಸಾಲೆ ಪುಡಿ ಮತ್ತು ಈ ಕಲೀಜಾ ಪೀಸು ಮತ್ತು ನಲ್ಲಿ ಪೀಸನ್ನು ಕೂಡ ಇದರಲ್ಲಿ ಮ್ಯಾರಿನೇಟ್ ಮಾಡಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸೋಕ್ಕೆ ಇಡಬೇಕು. ಏನಂದರೆ ಇದರಲ್ಲಿರೋ ಟೊಮೆಟೊ ಎಲ್ಲ ಫುಲ್ಲು ಗ್ರೇವಿಯಾಗಿ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಒಂದು ಗ್ರೇವಿ ಹದವಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಒಂದು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಕೈಮಾ ಉಂಡೆ ರೆಡಿ ಮಾಡ್ಕೊಂಡಿದ್ವಲ್ರಿ, ಎಲ್ಲನೂ ಮಿಕ್ಸಿ ಹಾಕಿ ಅದನ್ನು ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ನೋಡಿ ನಾನು ಇವಾಗ ಕಟ್ತಾ ಇದ್ದೀನಲ್ಲ, ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿದ್ದಿ ಏನಂದರೆ ಕಟ್ಕೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪನೂ ಒಡೆಯೋದಿಲ್ಲ, ಏನಿಲ್ಲ, ಚೆನ್ನಾಗಿ ಉಂಡೆ ಬರುತ್ತೆ. ಇಲ್ಲಾಂದರೆ ನೋಡಿ ಕೆಲವೊಬ್ಬರು ಮಾಡುವಾಗ ನಿಮಗೆ ಗೊತ್ತಿರ್ಬೋದು, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಫುಲ್ ಓಪನ್ ಆಗಿ ಅಳ್ಕೊಂಡು ಬಿಡುತ್ತೆ. ಆ ಥರ ನಾನು ಇವಾಗ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಎಣ್ಣೆಯಲ್ಲಿ ಅಳ್ಳೋದಿಲ್ಲ ನೋಡಿ. ಕೈಯಿಂದಲೇ ಸ್ವಲ್ಪ ಈ ಥರ ಮಿದ್ದಿ ಇದನ್ನು ಉಂಡೆಗಳನ್ನ ಕಟ್ಟಬೇಕಾಗುತ್ತೆ ನೋಡಿ. ಫ್ರೆಂಡ್ಸ್, ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನೀವೇ ನನ್ನ ವಿಡಿಯೋನ ಮೊದಲನೇದಾಗಿ ನೋಡ್ಬೋದು. ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ನಾನು ಒಳ್ಳೆ ಟಿಪ್ಸ್ ಕೊಟ್ಟಿರ್ತೀನಿ. ಮತ್ತು ಚೆನ್ನಾಗಿ ಈಸಿ ಮೆಥಡಲ್ಲಿ ಮಾಡೋದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಡಿಫ್ರೆಂಟಾಗಿರುತ್ತೆ ರೆಸಿಪೀಸ್ ಎಲ್ಲ, ಎಲ್ಲೂ ಮಿಸ್ ಮಾಡಿದೆ ನೋಡಿ. ಎಣ್ಣೆಯಲ್ಲಿ ಹಾಕಿದಾದ್ಮೇಲೆ ಸಡನ್ನಾಗಿ ಏನಂದರೆ ನೀವು ಎತ್ತಬೇಡಿ, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದೇ ಥರ ಎಲ್ಲನೂ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸ್ವಲ್ಪನೂ ಎಲ್ಲಿ ಒಡೆಯೋದಾಗಲಿ ಏನೂ ಆಗ್ತಾ ಇಲ್ಲ ನೋಡಿ. ಚೆನ್ನಾಗಿ ಇದು ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏನಂದರೆ
ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವ್ಜಿ ಸ್ಪೆಷಲ್ ಆಗಿರುತ್ತೆ. ಇದು ಕೂಡ ಅದೇ ಟೇಸ್ಟು ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ನೋಡಿ ನಾವು ಸ್ವಲ್ಪನೂ ಒಡಿದೇನೆ ಕೈಮಾ ಉಂಡೆನ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಒಂದು ಸರಿ ಇದನ್ನು ಕೈಮಾ ಪ್ರಿಯರು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದನ್ನು ಎಲ್ಲನೂ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೂಡ ಇದೇ ಥರನ ಉಳಿದಿದ್ದು ಉಂಡೆಗಳನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಫ್ರೈ ಆದಮೇಲೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನಂತೂ ಈ ಥರ ಫ್ರೈ ಮಾಡಿದ್ಮೇಲೆ ಒಂದೆರಡಾದರೂ ನಾನು ಟೇಸ್ಟ್ ನೋಡೇ ಬಿಡ್ತೀನಿ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ನೀವು ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿದೆ ನನಗೆ ಒಂದು ಕಮೆಂಟ್ ಮಾಡಿ. ಓಕೆ ನೋಡಿ, ನೆಕ್ಸ್ಟು ನಾನಿಲ್ಲಿ ಮಸಾಲೆ ಆವಾಗಲೇ ಟೊಮೆಟೊನ ಫ್ರೈ ಏನಂದರೆ ಕುದಿಯಕ್ಕೆ ಬಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಗ್ರೇವಿ ಆಗಿದೆ. ನೋಡಿ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ. ಇವಾಗ ನಾವು ಮಸಾಲೆನ ಮಾಡಿಟ್ಕೊಂಡಿದ್ವಲ್ರಿ ಡ್ರೈ ಮಸಾಲ, ಅದನ್ನು ಕೂಡ ಇದಕ್ಕೆ ಗ್ರೇವಿಗೆ ಹಾಕಿ ಚೆನ್ನಾಗಿ ಮುಚ್ಚಿ ಮಸಾಲೆ ವಾಸನೆ ಪೂರ್ತಿ ಹೋಗೋವರೆಗೂ ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಬಿಡೋಣ. ಅಲ್ಲಿವರೆಗೂ ಎಲ್ಲ ಕೈಮಾನ ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀವಿ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಆವಾಗಲೇ ಮಸಾಲೆನ ಹಾಕಿದ್ನಲ್ಲ, ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೈಮಾ ಉಂಡೆನ ಫ್ರೈ ಮಾಡ್ಕೊಂಡಿದ್ವಲ್ರಿ, ಆ ಎಣ್ಣೆನ ಎಲ್ಲ ತಕ್ಕೊಂಡು ಸ್ವಲ್ಪ ಒಂದು 2-3 ಸ್ಪೂನಷ್ಟು ಇದರಲ್ಲೇ ಬಿಡಬೇಕು. ಮತ್ತು ಎಲ್ಲ ಎಣ್ಣೆಯಲ್ಲಿ ಹಾಕಬೇಡಿ, ಎಣ್ಣೆ ತಕ್ಕೊಂಡು ಹಾಕಿ, ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಮಸಾಲೆ ನಾವು ಏನಂದರೆ ಮೆತ್ತಿಗೆ ಸಾಫ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಗ್ರೇವಿ, ಅದನ್ನು ಕೂಡ ಈ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಕಲೀಜಾ ಪೀಸ್ ಮತ್ತು ನಲ್ಲಿ ಇದ್ವಲ್ಲ ಫ್ರೆಂಡ್ಸ್, ಅವು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದ್ದಾವೆ. ನೆಕ್ಸ್ಟ್ ನೋಡಿಲಿ ಕೈಮಾ ಉಂಡೆ ಫ್ರೈ ಮಾಡಿಕೊಂಡು ಇಟ್ಕೊಂಡಿರುವಂಥ ಕೈಮಾ ಉಂಡೆನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಫ್ರೈ ಆಗಿರೋ ಕಾರಣದಿಂದ ಮತ್ತೆ ನೀವು ಜಾಸ್ತಿ ಹೊತ್ತೇನೋ ಇದಕ್ಕೆ ಬೇಯಿಸೋದೇನು ಬೇಡ. ಮುಚ್ಚಳ ಮುಚ್ಚಿ ಮಸಾಲೆ ಮತ್ತು ಕೈಮಾ ಎಲ್ಲ ಮಿಕ್ಸ್ ಆಗೋವರೆಗೂ ಒಂದು 5 ನಿಮಿಷನೂ ಬೇಡ ಫ್ರೆಂಡ್ಸ್, ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೈಮಾ ಉಂಡೆ ಟೇಸ್ಟಿಯಾಗಿ ರೆಡಿಯಾಗಿದೆ, ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.